ಪದ್ಮನಾಭ ಉತ್ಸವದಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಗೆಸ್ಟ್ ಆಗಿ ಬಂದಿದ್ದರು. ನೋಡಿದ್ರಲ್ಲ, ವಿಡಿಯೋನ ಸೂಕ್ಷ್ಮವಾಗಿ ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗಿ ನಿಮಗೆ ಕಾಣಿಸಿರುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಾಗಿರಲ್ಲ. ಆಲ್ಮೋಸ್ಟ್ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಗಿಲ್ಲಿಯವರು ಮತ್ತು ಕಾವ್ಯ ಅವ್ರ ಪೇರ್ನ ಸುಮಾರು ಜನ ಇಷ್ಟಪಟ್ಟಿದ್ರು. ಆದರೆ ಅವರು ಫ್ರೆಂಡ್ಸ್ ಅಂತಲೇ ಇದುವರೆಗೂ ಕೂಡ ಇಲ್ಲಿ ಹೇಳ್ಕೊಂಡು ಬರ್ತಿರೋದು. ಆದರೆ ಅಭಿಮಾನಿಗಳ ಮನಸ್ಸಲ್ಲಿರೋದೇ ಬೇರೆ. ಅಂದರೆ ಗಿಲ್ಲಿಯವರು ಕಾವ್ಯವರು ಮದುವೆ ಆಗಬೇಕು ಅಂತಂದ್ಬಿಟ್ಟು ಅಭಿಮಾನಿಗಳ ಆಸೆ. ಆದರೆ ಅದು ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಕಾದು ನೋಡಬೇಕಿದೆ. ಆದರೆ ಈ ಒಂದು ವಿಡಿಯೋ ಏನಿದೆ, ಇಲ್ಲಿ ಅಭಿಮಾನಿ ಒಬ್ಬರು ತಂದುಕೊಟ್ಟಿದ್ದಾರೆ ಈ ಒಂದು ಗಿಫ್ಟ್ನ. ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ನೀವು ಗಿಲ್ಲಿ ಮತ್ತು ಕಾವ್ಯ ಅವರು ಬಂದಾಗ, ಅಥವಾ ಕಾವ್ಯ ಅವರು ವೇದಿಕೆ ಮೇಲೆ ಸಿಕ್ಕಾಗ, ಗಿಲ್ಲಿಯವರು ವೇದಿಕೆ ಮೇಲೆ ಸಿಕ್ಕಾಗ, ಅಂದರೆ ಇಬ್ಬರು ಕೂಡ ಸಪ್ರೇಟ್ ವೇದಿಕೆ ಮೇಲೆ ಸಿಕ್ಕರೂ ಕೂಡ ಇಬ್ಬರಿಗೂ ಒಂದು ಕ್ವಶನ್ ಅಂತೂ ಇಲ್ಲಿ ಎದುರಾಗೇ ಆಗುತ್ತೆ. ಇಲ್ಲ ಸುಮಾರು ಗಿಫ್ಟ್ಗಳಂತೂ ಇಲ್ಲಿ ಬಂದೇ ಬರುತ್ತೆ. ಗಿಲ್ಲಿಯವರು ಕಾವ್ಯವರು ಸದ್ಯ ಪದ್ಮನಾಭ ಉತ್ಸವಕ್ಕೆ ಬಂದಾಗ ಇವ್ರಿಗೆ ಕೊಟ್ಟಿರೋ ಗಿಫ್ಟ್ ನೋಡಿ ಸುಮಾರು ಜನ ಅಭಿಮಾನಿಗಳು ಕೂಡ ಇಲ್ಲಿ ಖುಷಿ ಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋ ಜೋಡಿ ಮತ್ತೆ ಪಾಪ್ಯುಲರ್ ಜೋಡಿ ಅಂತಂದ್ರೆ ಇದ್ರೆ ಈ ರೀತಿಯಾಗಿ ಜೋಡಿಯಾಗಿ ಇರ್ಬೇಕಪ್ಪ. ಅಂದ್ರೆ ಗಂಡ ಹೆಂಡತಿ ಯಾವ ರೀತಿ ಇರಬೇಕು ಅಂತಂದ್ರೆ ಇವ್ರನ್ನ ನೋಡಿದ್ರೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಬಿಟ್ಟು ಸುಮಾರು ಜನ ಅಭಿಮಾನಿಗಳು ಸ್ಯಾಂಡಲ್ವುಡ್ ಅಲ್ಲಿ ಇಷ್ಟಪಡೋ ಜೋಡಿ ಅಂತಂದ್ರೆ ಯಶ್ ಮತ್ತೆ ರಾಧಿಕಾ. ಇನ್ನು ಕ್ರಿಕೆಟ್ ಜಗದಲ್ಲಿ ತಗೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪಡ್ಕೊಂಡಿರೋ ಜೋಡಿ ವಿರಾಟ್ ಕೊಹ್ಲಿ ಅವರು ಮತ್ತು ಅನುಷ್ಕಾ ಶೆಟ್ಟಿ ಅವರು. ಇಬ್ಬರನ್ನೂ ಕೂಡ ನೋಡಿದ್ರೆ ಸಾಕು, ಈ ಒಂದು ಪೇರ್ನ ನೋಡ್ತಾನೆ ಇರಬೇಕು, ಮತ್ತು ಇದ್ರೆ ಈ ರೀತಿಯಾಗಿ ಇರಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಈಗ ಯಶ್ ಮತ್ತು ರಾಧಿಕಾ, ವಿರಾಟ್ ಕೊಹ್ಲಿ ಅವರು ಮತ್ತು ಅನುಷ್ಕಾ ಶೆಟ್ಟಿ ಈ ಒಂದು ಜೋಡಿ ಜೊತೆ ಕಾವ್ಯ ಮತ್ತು ಗಿಲ್ಲಿಯವ್ರ ಜೋಡಿ ಫೋಟೋ ಏನಿದೆ, ಈ ಮೂರೂ ಜನದು ಕೂಡ ಒಂದೇ ಫ್ರೇಮ್ನಲ್ಲಿ ತಗೊಂಬಂದು ಅಭಿಮಾನಿಗಳು ಕೊಟ್ಟಿದ್ದಾರೆ. ಅಂದರೆ ಯಶ್ ಮತ್ತು ರಾಧಿಕಾ ಅವರು ಗಂಡ ಹೆಂಡತಿ, ವಿರಾಟ್ ಕೊಹ್ಲಿ ಅವರು ಮತ್ತೆ ಅನುಷ್ಕಾ ಶೆಟ್ಟಿ ಅವರು ಇಬ್ರು ಕೂಡ ಗಂಡ ಹೆಂಡತಿರು. ಆದ್ರೆ ಈ ಒಂದು ಫೋಟೋ ಏನಿದೆ, ಇದ್ರ ಜೊತೆಗೆ ಈಗ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಫೋಟೋನ ಸೇರಿಸ್ಬಿಟ್ಟು ಕೊಟ್ಟಿದ್ದಾರೆ. ಈ ಒಂದು ಫೋಟೋ ಅಥವಾ ಗಿಫ್ಟ್ ನೋಡಿದ ತಕ್ಷಣ ಗಿಲ್ಲಿಯವರ ಮುಖದಲ್ಲಿ ಮತ್ತು ಕಾವ್ಯವ್ರ ಮುಖದಲ್ಲೂ ಕೂಡ ಮಂದಹಾಸ ಕಾಣಿಸ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಕಾದು ನೋಡಬೇಕಿದೆ ಅಂತಂದ್ಬಿಟ್ಟು ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಈ ಒಂದು ಫೋಟೋ, ಈ ಒಂದು ವಿಡಿಯೋ ನೋಡಿದಾಗ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.